ನರಸೀಪುರದ ಪುರಸಭೆಯ ತೆರಿಗೆ ವಂಚನೆ ಪ್ರಕರಣಕ್ಕೆ ಬಿಜೆಪಿ ಮುಖಂಡರಿಂದ ತೀವ್ರ ಆಕ್ರೋಶ. ಅಧಿಕಾರ ಮದದಿಂದಲೇ ರಾಜಕೀಯ ಇಂಥ ಸರ್ಕಾರದ ಹಣವನ್ನು ಕದಿಯವರೇ ಹೆಚ್ಚು. ಅಧ್ಯಕ್ಷರು ಮಾಡಿದ್ದು ನೀವೇ, ಸಚಿವರ ಬೆಂಬಲಿಗರೇ ಇವತ್ತು ಪುರಸಭಾ ಅಧ್ಯಕ್ಷರಾಗಿದ್ದಾರೆ. ಅವರ ದೊಡ್ಡ ಪಡೆ ಪುರಸಭಾ ಅಧಿಕಾರದಲ್ಲಿದೆ. ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಹೊರತು ನಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳೋದು. ಟಿ ನರಸೀಪುರ ಪುರಸಭೆಗೆ ಕೋಟ್ಯಾಂತರ ರು ತೆರಿಗೆ ವಂಚನೆ ಮಾಡಿರುವ ಟಿಎಂ ನಂಜುಂಡಸ್ವಾಮಿ ಪ್ರಕರಣದ ಕುರಿತು ಬಿಜೆಪಿ ಮುಖಂಡರುಗಳು ಇಂದು ತೀವ್ರವಾಗಿ ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇದರ ಕುರಿತು ಬಿಜೆಪಿಯ ಹಿರಿಯ ಮುಖಂಡರು ಈ ಜವಾಬ್ದಾರಿಯನ್ನು ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದಂತಹ ಮಹದೇವಪ್ಪನವರು ಹೊರಬೇಕು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂತಹ ಚಟುವಟಿಕೆಗಳನ್ನು ಗಮನಿಸಿ ಭ್ರಷ್ಟಾಚಾರವನ್ನು ತಡೆಯಬೇಕು. ನಮ್ಮ ನರಸೀಪುರದ ಪುರಸಭೆಯ ತೆರಿಗೆಯ ವಿಚಾರದಲ್ಲಿ ಗಂಭೀರವಾಗಿ ಗಮನ ಹರಿಸಿ ಮುಂದೆ ಇಂತಹ ಪ್ರಕರಣಗಳು ನಡೆಯದಂತೆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ನಗರದಲ್ಲಿ ರಸ್ತೆಗಳು, ಆಸ್ಪತ್ರೆಗಳು ತೀವ್ರ ಹದಗೆಟ್ಟಿದೆ. ಇದಕ್ಕೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿಯ ಎಲ್ಲಾ ಮುಖಂಡರುಗಳು ಒಕ್ಕೊರಲಿನಿಂದ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಡೂಪ್ಲಿಕೇಟ್ ಸೀಲ್ನಲ್ಲಿ ಅವನು ಆ ಸೀಲ್ ಹೊತ್ತಿ ಅದನ್ನು ತಗೊಂಡೋಗಿ ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿದಂತ. ಆಕ್ಚುಲಿ ಸ್ಪೀಕಿಂಗ್ ಕಳ್ಳತನದ ಅಪಾದನೆ, ಅದು ಅಪಾದಿತ ಅಂತ ಹೇಳಕ್ ಬದಲು ಅಪಾದನೆಯ ಹೊರೆಯನ್ನ ಹೊತ್ಕೊಂಡಿದ್ದಾನೆ ಅಂತ. ಇಂಥ ಹಗಲು ದರೋಡೆ ಸರ್ಕಾರಕ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಪಕ್ಷಕ್ಕೆ ಸೇರಿದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಒಬ್ಬ ಪುರಸಭಾ ಸದಸ್ಯ. ಅವ್ರದೇ ಸರ್ಕಾರ, ಲೋಕಲ್ ಬಾಡೀಸ್ ಗೌರ್ಮೆಂಟ್, ಏನು ಲೋಕಲ್ ಬಾಡಿ ಗೌರ್ಮೆಂಟ್ ಇದೆ ಅದು ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಅಧಿಕಾರಕ್ಕೆ ಒಳಪಟ್ಟಂತದ್ದು. ಆ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥವನು ಸಿಕ್ಕಿಬಿದ್ದು ಪುರಸಭಾ ಕಮಿಷನರ್ ಅವರು, ಚೀಫ್ ಆಫೀಸರ್ ಅವರು FIR ಆಗಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮ್ಮ ಕೃಪಾ ಕಟಾಕ್ಷದಿಂದಲೇ ಈ ಕೆಲಸ ಆಗ್ತಾ ಇದೆ, ನಿಮ್ಮ ಆಶೀರ್ವಾದದಿಂದಲೇ ಈ ಕೆಲಸ ಆಗ್ತಾ ಇದೆ. ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಹೇಳಿದ ಹಾಗೆ ಬೆಳಿಗ್ಗೆ ಎದ್ರೆ ಮಾತನಾಡ್ತಾರೆ. ಅವರು ಎಲ್ಲಾ ವಿಚಾರಗಳ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಸ್ವಾಮಿ, ನಿಮ್ಮ ಬೆಂಬಲಿಗರಲ್ವ ಇವರು? ನಿಮ್ಮ ಆಶೀರ್ವಾದ ಇಲ್ಲದೆ ಈ ಹಗರಣ ಆಗಿದೆಯಾ? ಅಧ್ಯಕ್ಷರು ಮಾಡಿದ್ದು ನೀವೇ, ಸಚಿವರ ಬೆಂಬಲಿಗರೇ ಇವತ್ತು ಪುರಸಭಾ ಅಧ್ಯಕ್ಷರಾಗಿದ್ದಾರೆ. ಅವರ ದೊಡ್ಡ ಪಡೆ ಪುರಸಭಾ ಅಧಿಕಾರದಲ್ಲಿದೆ. ಇದು ಮೇಲ್ನೋಟಕ್ಕೆ ಸ್ವಂತ ಆ ಒಂದು ಮುಖ್ಯಾಧಿಕಾರಿ ಕಂಪ್ಲೇಂಟ್ ಮಾಡ್ತಾರೆ, ಹೋಗಿ ನಮ್ಮ ನಕಲು ಮಾಡಿ ಚಲನ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ಮುಖ್ಯಾಧಿಕಾರಿ ಕಂಪ್ಲೇಂಟ್ ಕೊಟ್ಟಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ಟಿ ನರಸೀಪುರ ಪುರಸಭಾ ಕಚೇರಿಯಲ್ಲಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಪುರಸಭೆ ನಮ್ಮ ನಗರದ ವ್ಯಾಪ್ತಿ ಒಳಗಡೆ, ಪಟ್ಟಣದ ವ್ಯಾಪ್ತಿ ಒಳಗಡೆ ಇಂಥವೆಲ್ಲ ಗಮನ ಹರಿಸಬೇಕು. ಜನರು ಬಹಳ ಆಸೆಯಿಂದ ನಮ್ಗೆ ಏನೋ ಮಾಡ್ತಾರೆ ಅಂತ ಒಂದು ಆಸಕ್ತಿಯಿಂದ ಅವರೆಲ್ಲ ಆಸೆ ಕಳಿಸಿರ್ತಾರೆ. ಅದು ನಾವು ಜನರಿಗೆ ದ್ರೋಹ ಬಗ್ದಂಗೆ ಆಗುತ್ತೆ. ಇದನ್ನು ಮಾಡಬಾರ್ದು. ಅವರು ಮಾಡಿರ್ತಕ್ಕಂಥ ಕೆಲಸ ಖಂಡನೀಯ. ಹಾಗಾಗಿ ನಾವಲ್ಲಿ ಎಲ್ಲರೂ ಒಬ್ಬರಿಂದ ಏನು ಮಾಡ್ತೀವಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಸೂಕ್ತ ಕ್ರಮ ತಗೊಂಡು ಮುಂದೆ ಇಂಥ ಪ್ರಕರಣಗಳು ಆಗಬಾರ್ದು. ಮತ್ತು ಇವತ್ತು ಏನು ಅವ್ರ ಪಕ್ಷದ ವತಿಯಿಂದ ಕೂಡ ಇದನ್ನು ಕ್ರಮ ತಗೊಂಡು ಈಗಾಗಲೇ ನಾವು ನೋಡಿದ್ದೀವಿ ಎಷ್ಟು ಆಸ್ಪತ್ರೆ ರಸ್ತೆ ಆಗ್ಬೋದು, ಹೀಗೆ ನಮ್ಮ ಎಲ್ಲ ಯಾವುದೂ ಸರಿಯಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇಂಥದಕ್ಕೆ ಗಮನ ಹರಿಸಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ವರದಿ ವಿಕಾಟ್ ಶಿವು, ನ್ಯೂಸ್@9 ಕನ್ನಡ, ಟಿ ನರಸೀಪುರ.